ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದ್ರಿ? ನಾವಂತೂ ಆರಾಮದಿ ನೋಡ್ರಿ, ನೀವು ಆರಾಮದಿರಿ ತದ್ಕೋತೀನಿ. ಬರ್ರಿ, ಇದು ವ್ಲಾಗ ಬುಧವಾರದಿಂದ ಐತಿ. ನಮ್ಮ ಮನೇಲಿ ಗಣೇಶ ಹಬ್ಬ ಹೆಂಗೆ ಆಚರಣೆ ಮಾಡಿದ್ವಿ ಅಂತ ತೋರಿಸ್ತೀನಿ. ಕಾರಣಾಂತರಗಳಿಂದ ನನಗೆ ವಿಡಿಯೋ ಅಪ್ಲೋಡ್ ಮಾಡಿ ಹಾಕೋಕ್ಕಾಗಲಿಲ್ಲ, ಲೇಟ್ ಆಯಿತು, ದಯವಿಟ್ಟು ಕ್ಷಮಿಸ್ರಿ. ನಮ್ಮ ಅಬ್ಬಿ ಇಲ್ಲೊಂದು ಚಾಣಿ ತೊಗೊಂಡು ನಿಂತಾನ. ಯಾಕಂದ್ರೆ ಸೀತಾಫಲಕಾಯಿ ಹರ್ಲಿಕ್ಕೆ ಅವ್ರ ಪಪ್ಪ ಮೆಳ್ಗಿ ಮ್ಯಾಗ ಏರ್ಯಾರ, ಅಲ್ಲಿ ಮನೆ ಹಿಂದೆ ಗಿಡ ಐತಲ್ಲ, ನೆಲ್ಕಂಗಿಲ್ಲತ್ತೇಳಿ ಅದಕ್ಕೆ ಬುಟ್ಟಿ ತೊಗೊಂಡು ನಿಂತು ಬಿಟ್ಟಾನ. ಕಾಯಿ ಹರ್ಲಿಕ್ಕತ್ತಾರಲ್ಲಿ. ಬರ್ತಾನೆ ಪಪ್ಪ ಬರ್ತಾನೆ ನಿಂದ್ರಿ. ಗಣೇಶ ಚತುರ್ಥಿ ಇದಲ್ರಿ, ಗಣಪತಿ ಪೂಜೆಗೆ ಬೇಕಾಗ್ತಾವ ಹಣ್ಣು ಅಂತೇಳಿ ಹೋಗಿದ್ರು. ಅದರಲ್ಲಿ ಒಂದಷ್ಟು ಹಣ್ಣಾಗಿ ಭಾಳ ಆಗ್ಯಾವು. ಮತ್ತು ನಮ್ಮ ಸಂಸ್ಕೃತಿ ಮತ್ತು ಜಾನ್ವಿಗೆ ಅವ್ರ ಶಾಲ್ಯಾಗೂ ಗಣಪತಿ ಹಬ್ಬ ಗಣಪತಿ ಕೂಡಿಸ್ತಾರಲ್ರಿ, ರಜೆ ಇಲ್ಲ, ಶಾಲೆಗೆ ಬಾ ಅಂತ ಹೇಳಿರತ್ತ. ಹೊಸ ಡ್ರೆಸ್ ಹಾಕೊಂಡು ಬಾ ಅಂದಾರ ಅಂತ ಹೇಳಿಕೆಂದ್ರೆ ಈ ರೀತಿ ತಯಾರಾಗಿ ಕೂತ್ಬಿಟ್ಟಾರೆ ನೋಡ್ರಿ ಇಬ್ಬರು ಹೋಗೋ ಸಲುವಾಗಿ. ಮನ್ಯಾಗಂತೂ ಯಾರು ಹೇಳ್ರಿ, ಎಲ್ಲರೂ ಅವ್ರವ್ರ ಕೆಲ್ಸಕ್ಕೆ ಹೋಗಿಬಿಟ್ರು. ನಾನು ಅವಿ ಇಬ್ಬರೇ ಇದ್ದೀವಿ. ಅವನು ಅಳ್ಳಕ್ಕೆ ಚಾಲು ಮಾಡಿಬಿಟ್ಟ, ನಿದ್ದೆ ಬಂತವನಿಗೆ. ದಿನ 10-11 ಗಂಟೆಗೆ ಅದು ಮಲ್ಕೋತಾನಲ್ರಿ. ಹಾಗಾಗಿ ಇದೆಲ್ಲ ರೆಡಿ ಮಾಡಾಕತ್ತಿದ್ದೆ ನಾ. ಮಂಟಪ ಅಂದ್ರೆ ಮಂಟಪ ಅಲ್ಲಾಗೇನು ಸೀರೆ ಹಾಕಿನ ಹಿಂದೆ ಹೊಸ ಸೀರೆ ಐತಿ, ಇದು ಉಟ್ಕೊಳ್ದೆ ಇರೋದು ಗಳಿಗೆ ಇರಂತಾರೆ, ಗಳಿಗೆ ಸೀರೆ ಐತಿ. ಹಾಗಾಗಿ ಅದು ಸೀರೆ ಹಾಕಿನ ಹಿಂದೆ ಬ್ಯಾಕ್ ಚಂದ ಅನಿಸ್ತೈತೆ ಅಂಥೇಳಿ ಎಲ್ಲ ರೆಡಿ ಮಾಡ್ಲಾಕತ್ತೀನಿ. ಅಳ್ಳಾಕತ್ತಿದ್ದ, ಹಂಗಾಗಿ ಮತ್ತು ಅವನಿಗೆ ಒಂದು ಸ್ವಲ್ಪ ಮಲ್ಗಿಸಿ ಮಾಡಿ ಪೂಜೆಗೆ ಕೊಬ್ಬರಿ ಕಡುಬು ಮಾಡಾಕತ್ತೀನಿ. ಮೊದಲೇ ಕೊಬ್ಬರಿ ಕಡುಬು ಮಾಡಿಟ್ಟು ಆಮೇಲೆ ಪೂಜೆ ಗೀಜೆ ಮಾಡಿದ್ರೈತೆ ಅಂಥೇಳಿ. ಇಲ್ಲಾಂದ್ರೆ ಅವ್ನು ಎದ್ದು ಬಿಟ್ಟನಂದ್ರೆ ಇದೆಲ್ಲ ಮಾಡಿಸ್ಕೊಳಂಗಿಲ್ಲ, ಅವ್ನಿಗೆ ಹೊತ್ಕೊಂಡಾದ್ರೆ ಮತ್ತು ಪೂಜೆ ಅದು ಮಾಡ್ಲಿಕ್ಕೆ ನಡಿತೈತೆ ಅಂತೇಳಿ ಇದನ್ನೇ ಮಾಡಬೇಕಾಗಿತ್ತು. ಕಡಲೆಬೇಳೆ ಹಾಕಿ ಹೂರ್ಣ ಕಡುಬು ಮಾಡಬೇಕಾಗಿತ್ತು. ಆದರೆ ಮನ್ಯಾಗ ಒಂದು ಸ್ವಲ್ಪ ಸಂಸ್ಕೃತಿ ತಿಂತಾಳಲ್ರಿ, ಆಕಿಗೆ ತಿನ್ಬೇಡ ಅಂತ ಹೇಳ್ಯಾರ. ಹಾಗಾಗಿ ಆಕಿನ ಸಲುವಾಗಿ ಅಂತೇಳಿ ಗಣಪತಿಗೆ ಕೊಬ್ಬರಿ ಕಡುಬು ಮಾಡಾಕತ್ತೀನಿ. 5 ದಿನ 5 ಥರ ಬೇರೆ ಬೇರೆ ಮಾಡಬೇಕಾಗ್ತದೆ. ಒಂದಿನ ಶಾವಿಗೆ ಹಾಕೋದು, ಒಂದಿನ ಅನ್ನ, ಒಂದಿನ ಹುಗ್ಗಿ, ಒಂದಿನ ಮತ್ತು ಕಡಲೆಬೇಳೆದು ಹೋಳಿಗೆ ಅಥವಾ ಕರಿಗಡುಬ ಈ ಥರ ಮಾಡೋಕೆ ಬರ್ತದೆ. ಇವತ್ತು ಮಾತ್ರ ಕೊಬ್ಬರಿ ಕಡುಬು ಮಾಡಿದೆ ನಾನು. ಇಲ್ಲಿ ತವ್ಯಾಗ ನೀರು ಹಾಕಿಟ್ಟಿನಿ. ಇಲ್ಲಾಂದ್ರೆ ಚಾಣ್ಗಿ ಒಳಗೆ ಸಾಣ್ಗಿ ಏನು ಇರ್ತೈತಲ್ಲ ಅದ್ರಾಗ ಇದ್ರ ರೌದಿನೂ ಹಾಕ್ತಾರೆ, ಜೋಳದ್ದು ಮತ್ತು ಮೆಕ್ಕೆಜೋಳದ ರೌದಿ ಅದಿಟ್ಟು ಮುಚ್ಚಲಿಕ್ಕೆ ಬರ್ತೈತಿ. ಅದು ಇಲ್ಲಲ್ಲ, ಹಾಗಾಗಿ ನಾನು ಎಣ್ಣೆ ಹಚ್ಚಿ ಕಡೆಬಿಟ್ಟು ಕುದಿಸಿ ತೆಗೆದೆ. ನಾನು ಹಿಂಗೆ ರೆಡಿ ಆಗೀನಿ. ಯಾವತ್ತೂ ಯಾವ ಹಬ್ಬಕ್ಕೂ ನಾನು ಎಷ್ಟೊಂದೇನು ರೆಡಿ ಆಗ್ಲಿಕ್ಕೆ ಹೋಗಲ್ಲ, ಸಿಂಪಲಾಗಿ ಮನೆ ಹೆಂಗಿರ್ತೀನಿ ಹಾಗೆ ಮಾಡ್ತೀನಿ. ಆದ್ರೆ ಇವತ್ತೊಂದು ದಿನ ಗಣಪತಿದು ಭಾಳ ದಿನ ಆಯಿತು. ಪೂಜೆ ನಾನು ಯಾವಾಗಲೂ ಮಾಡ್ತೀನಿ, ಆದ್ರೆ ಒಂದು ಸ್ವಲ್ಪ ಸಾರಿ ಡಿಫ್ರೆಂಟ್ ಆಗಿರಲಿ ಅಂಥೇಳಿ ಎಲ್ಲ ರೆಡಿಯಾಗಿ ಪೂಜೆ ಗೀಜೆ ಮಾಡಿದೆ. ನೋಡಿರಿ ನಮ್ಮ ಮನೆ ಗಣಪತಿ ಹೆಂಗೈತಿ. ಹೇಳೋಷ್ಟ್ರಾಗೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ಮತ್ತು ನೈವೇದ್ಯ ಅದೆಲ್ಲ ತೋರಿಸಿ ಕರ್ಪೂರ ಆರತಿ ಬೆಳಗ್ಗೆ ಮಂಗಳಾರತಿ ಅದೆಲ್ಲ ಆಯಿತು. ಲಾಸ್ಟ್ ವಿಡಿಯೋ ತೋರಿಸಾತೀನಿ ನಾನು ಎಲ್ಲ ಮುಗಿದ ಬಳಿಕ. ಮಂಟಪ ಗಿಂಟಪ ಎಲ್ಲ ಮಾಡೋಂಗಿಲ್ಲ, ನಾವು ಯಾವಾಗಲೂ ಹಿಂಗೆ ಮಾಡ್ತೀವಿ. ಗಣಪತಿ ಪೂಜೆ ಅಂತೂ ಆಯ್ತು. ಅದ್ರ ಸೈಡಿಗೆ ಹಾಡೋದು ಹಚ್ಚಿಡ್ಬೇಕಂದ್ರೆ ಫೋನ್ ನಂದು ಒಂದೇ ಇತ್ತು, ಅದನ್ನು ವೀಡಿಯೋ ಮಾಡಾಕತ್ತೀನಿ. ಮತ್ತು ಇದ್ರಾಗೆಲ್ಲಿ ಸಾಂಗ್ ಆ್ಯಡ್ ಮಾಡೋಕ್ಕಾಗಂಗಿಲ್ಲ ಅಂಥೇಳಿ ನಾನು ಒಂದು ಹಾಡನ್ನು ಹೇಳಬೇಕಲ್ಲ ಪೂಜೆ ಮಾಡಿದ ಬಳಿಕ. ಹಾಗಾಗಿ ಗಣಪತಿದು ನಾನೇ ಒಂದು ಹಾಡು ಹಾಡಿದೆ. ಈಗಾಗಲೇ ಅದ್ರದ್ದು ವಿಡಿಯೋ ಅಂತೂ ಅಪ್ಲೋಡ್ ಆಗೈತಿ, ಗಣೇಶನ ಹಾಡು. ಅದನ್ನೇ ಹೊಳ್ಳಿ ರಿಪೀಟ್ ಇಲ್ಲಿ ಮತ್ತೆ ಹೇಳಾಕತ್ತೀನಿ. ಶರಣು ಪಾಶಾಂಕುಶಧರ ಮೂಷಿಕವಾಹನ ಸರ್ವಾಲಂಕೃತನೇ ಗಜಾನನ. ಪಾಶಾಂಕುಶಧರ ಮೂಷಿಕವಾಹನ ಸರ್ವಾಲಂಕೃತನೇ ಗಜಾನನ. ಆದಿಪೂಜಿತ ನೀನು ವೇದವತಿತ ನೀನು, ಆದಿಪೂಜಿತ ನೀನು ವೇದವತಿತ ನೀನು, ರಕ್ಷಿಸಿ ಕಾಪಾಡು ಗಣಾಧಿಪ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಗಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ, ಪರಿಹರಿಸು ಪಾಪ ಗಣಾಧಿಪ. ಗಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ, ಪರಿಹರಿಸು ಪಾಪ ಗಣಾಧಿಪ. ಪ್ರತಿ ವರ್ಷ ನಾನು ಗಣಪತಿ ಪೂಜೆ ಮಾಡೋಕ್ಕಿಂತ ಈ ಸಾರಿ ಒಂದು ಸ್ವಲ್ಪ ಯಾಕೋ ಭಾಳ ಚಲೋ ಅನ್ನಿಸ್ತು. ಅಂದ್ರೆ ಯಾವುದೇ ಅಡ್ಡಿ ಆತಂಕಗಳಿಲ್ಲ. ಕೆಲವೊಂದು ಸಾರಿ ನನ್ನ ಮಕ್ಕಳು ಹಂಗೆ ಹಿಂಗೆ ಕಿರಿಕಿರಿ ಅದು ಮಾಡ್ತಿದ್ದು ಪೂಜೆ ಮಾಡೋ ಟೈಮ್ನಾಗ. ಮನೆಯಾಗಿದ್ರಂದ್ರೆ ಅವರು ಹೋಗಿಬಿಟ್ಟಿದ್ರಲ್ಲ, ಯಾರೂ ಇರಲಿಲ್ಲ, ನಾನು ಒಬ್ಬಾಕಿನೇ ಇದನ್ನ. ಒಬ್ಬರಿನೂ ಮಲ್ಕೊಂಡು ಬಿಟ್ಟಿದ್ದೆ. ಒಂದು ಸ್ವಲ್ಪ ಪೂಜೆ ಎಲ್ಲ ನೀಟಾಗಾಯಿತು. ಪ್ರತಿ ವರ್ಷಕ್ಕಿಂತ ಈ ಸಾರಿ ಒಂದು ಸ್ವಲ್ಪ ಅಗದಿ ಭಾಳೇನಲ್ಲ, ಸ್ವಲ್ಪ ಜೋರಾಯ್ತು ಅನ್ಬೋದು. ದೊಡ್ಡ ಗಣಪತಿ ಪೂಜೆ ಈ ರೀತಿ ಐತೆ ನೋಡ್ರಿ. ನಾವು ದೊಡ್ಡದೇನು ತರಂಗಿಲ್ಲ, ಗಣಪತಿ ಸಣ್ಣ ಸೈಜ್ ಐತಿ, ಭಾಳ ದೊಡ್ಡದೇನಿಲ್ಲ. 5 ದಿನಕ್ಕೆ ವಿಸರ್ಜನೆ ಮಾಡೋದಿರ್ತದೆ. ಬಹುಶಃ ರವಿವಾರ ದಿನ ಆಗ್ತದೆ ಅನ್ನಿಸ್ತೈತಿ ವಿಸರ್ಜನೆ.
ಪೂಜೆ ಅದೆಲ್ಲ ಮಾಡಿ ಮುಗ್ಸೋಕೆ 11:30 ಗಂಟೆ ಐತ್ರಿ. ಜಲ್ದಿನೇ ಆಗ್ತಿತ್ತು. ಬೆಳಗ್ಗೆನೇ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ನನ್ನ ಮಗ ಒಬ್ಬ ಮುಂಜಾನೆದು ಕೈ ಬಿಡೋಂಗಿಲ್ಲ. ಅವನಿಗೆ ಹೊತ್ಕೊಂಡು ನಾನೇ ಕುಂತು ಬಿಡಬೇಕು ಒಂದೆರಡು ತಾಸು ತನಕ. ಹಾಗಾಗಿ ಲೇಟ್ ಆಯಿತು. ಪೂಜೆ ಎಲ್ಲ ಮುಗಿಸಿ ಹೊಟ್ಟೆ ಹಸಿವಾಗಿತ್ತು ರೀ. ಹಾಗಾಗಿ ಒಂದು ಬಾಳೆಹಣ್ಣು ಮತ್ತು ಇದು ತಿಂದ್ರೆ ಐತಂತೇಳಿ ಸೇಬು ಹಣ್ಣು ತಂದಿದ್ದಲ್ಲ ಅದನ್ನು ತಿನ್ಕೋತ ಕೂತೀನಿ. ಜೊತೆಗೆ ಹಂಗೆ ಗಣಪತಿಗಳು ಸಾಲಾಗಿ ಬರ್ಲಾಕತ್ತಿದ್ರು. ಎಲ್ಲ ಕಡೆ ಏರಿಯಾದಲ್ಲಿ ಗಣಪತಿ ಕೂರಿಸ್ತಾರಲ್ಲ, ಹಾಗಾಗಿ ಒಂದು ಗಣಪತಿ ತೊಗೊಂಡಿಟ್ಟಾರ. ಮತ್ತು ನಮ್ಮ ಸಂಸ್ಕೃತಿ ಶಾಲೆಗೆ ಒಂದು ಸ್ವಲ್ಪ ಹೋಗೋದಿತ್ತು. ಅಲ್ಲಿ ಒಂದು ಸ್ವಲ್ಪ ಆಕಿನ ಯೂನಿಫಾರ್ಮ್ದ ದೊಡ್ಡ ಸೈಜ್ ಇದ್ದು ಸಣ್ಣ ಸೈಜ್ ಇಸ್ಕೊಂಡ್ರೆ ಐತಂತೇಳಿ ಹೋಗಿದ್ದೆ. ಅಲ್ಲಿಗೆ ಹೋದ ತಕ್ಷಣ ನನ್ನ ಮಗ ಇಲ್ಲಿ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ, ಗೊತ್ತೇ ಐತಿ. ಹಂಗೆ ಅವನಿಗೆ ದೇವಸ್ಥಾನದಾಗ ಆಡ್ತೀನಿ ಅಂತೇಳಿ ದೇವ್ರಿಗೆ ಕಾಲು ಬೀಳ್ತೀನಿ ಅಂತ ಅವ್ನಿಗೆ ಬಿಟ್ಟೆ. ಆಡ್ಲಕತ್ತಾನ ಅಲ್ಲಿ. ಹಾಗೆ ದೇವ್ರಿಗೆ ಕಾಲಾಗಿ ಬಿದ್ದು ಹಾಗೆ ರೇಷನ್ ಒಂದು ಸ್ವಲ್ಪ ತಂಬಿಟ್ಟು ಹೋದ್ರೈತತ್ ನಾನು ಅಂದ್ಕೊಂಡಿದ್ದೆ. ರೇಷನ್ ಅಂಗಡಿ ಅಂತೂ ತೆಗೆದಿರಲಿಲ್ಲ. ಮತ್ತು ನೆಕ್ಸ್ಟ್ ಟೈಮ್ ಬಂದ್ರೈತೇಳಿ ಮತ್ತು ವಾಪಸ್ ಬಂದೆ. ಅಷ್ಟೊತ್ತಿಗೆ ಸಂಜೆ ಆಯಿತು. ಸಂಜೆ ಟೈಮ್ನಲ್ಲಿ ನೋಡಿರಿ ಎಷ್ಟು ಜೋರು ನಡೆದದ. ಎಲ್ಲ ಊರಲ್ಲಿ ಈ ರೀತಿಯಾಗಿ ಜೋರೇ ಮಾಡ್ತಾರೆ ಗಣಪತಿ ಹಬ್ಬ ಅಂತೂ. ಡಿ ಜೆ ಹಚ್ಚೋದು, ಆಮೇಲೆ ದೊಡ್ಡದಾಗಿ ಸೌಂಡ್ ಬರೋಂಗೆ ಮ್ಯೂಸಿಕ್ ಇಡೋದು, ಡ್ಯಾನ್ಸ್ ಮಾಡೋದು ಅದೆಲ್ಲ ಮಾಡ್ತಾರೆ. ಈಗ ಓಣ್ಯಾನ ಗಣಪತಿ ಎಲ್ಲ ರಾತ್ರಿ ಮನೇಲಿ ಚೆಂದ ಅನ್ನಿಸ್ತೈತಿ. ಡಿ ಜೆ ಹಚ್ಚಿ ಆಮೇಲೆ ಲೈಟಿಂಗ್ ಎಲ್ಲ ಹಚ್ಚಿರ್ತಾರೆ. ಲೈಟಿಂಗ್ ಹಚ್ಚೋದ್ರಿಂದ ಲೈಟಿಂಗ್ ಏನಾದ್ರು ಹಚ್ಬೇಕಂದ್ರೆ ರಾತ್ರಿ ಇದ್ರನ್ನ ಚೆಂದ ಅನ್ನಿಸ್ತೈತಿ. ಲೇಟ್ ಮಾಡಿತಾರಲ್ಲ ಆ ಥರ ಈಗ ಒಂದು ಅದಕ್ಕಿಂತ ಒಂದು ಚೆಂದ ಅದಾವು. ಸಾಲಾಗಿ ಹೊಂಟವು ಒಂದು ಹಿಂದೆ ಒಂದು ಗಣಪತಿಯ ಮೂರ್ತಿಗಳು. ಚತುರ್ಥಿ ದಿನದ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಮತ್ತು ಮುಂದಿನ ವ್ಲಾಗ್ದಾಗ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೀಗೆ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡಿರಿ. ನಮಸ್ಕಾರ ರೀ.